ಬೆಂಗಳೂರಿನ ಐಟಿಬಿಟಿ ಉದ್ಯೋಗಿಗಳ ವೀಕೆಂಡ್ ಸಖತ್ತಾಗಿತ್ತು. ಸಿಲಿಕಾನ್ ಸಿಟಿಯಲ್ಲಿ ನಡೆದ ಸೈಕ್ಲೋಥಾನ್ನಲ್ಲಿ ಪರಿಸರ ಪ್ರೇಮಿಗಳು, ಪುಟಾಣಿಗಳು ಸೇರಿದಂತೆ ಒಟ್ಟು 6,500 ಮಂದಿ ಸೈಕಲ್ ಸವಾರಿ ನಡೆಸಿ ಸಂಭ್ರಮಿಸಿದ್ರು. ತಮಿಳುನಾಡಿನ ರಾಜೇಶ್ ನ್ಯಾಷನಲ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರು. ಚುಮು ಚಳಿಯಲ್ಲೂ ಬೆಂಗಳೂರಿನ ವೈಟ್ಫೀಲ್ಡ್ನ ಕೆಟಿಪಿಒ ಮೈದಾನದಲ್ಲಿ ಸೈಕಲ್ ಸವಾರರು ಸಾಗರೋಪಾದಿಯಲ್ಲಿ ಬಂದು ಸೇರಿದ್ರು. ಬೆಳ್ಳಂಬೆಳಗ್ಗೆಯೇ ಹರ್ಕ್ಯುಲಸ್ ಇಂಡಿಯಾ ಸೈಕ್ಲೋಥಾನ್ನಲ್ಲಿ ಭಾಗವಹಿಸಲು ಬೆಂಗಳೂರಿಗರು ಸನ್ನದ್ಧರಾಗಿದ್ರು. ಕುತೂಹಲ ಕೆರಳಿಸಿದ್ದ ಎಲೈಟ್ ನ್ಯಾಷನಲ್ ರೇಸ್ನಲ್ಲಿ 100ಕ್ಕೂ ಹೆಚ್ಚಿನ ಸೈಕಲ್ ಸವಾರರು ಗೆಲುವಿಗಾಗಿ ಪಣ ತೊಟ್ಟಿದ್ರು. 50 ಕಿಲೋಮೀಟರ್ ನ್ಯಾಷನಲ್ ರೇಸ್ನಲ್ಲಿ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು. ಕಳೆದ ಬಾರಿಯ ಚಾಂಪಿಯನ್ ಕರ್ನಾಟಕದ ಸಾಬು ಗಾಣಿಗೇರ್ ಮತ್ತು ತಮಿಳುನಾಡಿನ ರಾಜೇಶ್ರ ನಡುವಿನ ಬಿರುಸಿನ ಹೋರಾಟ ಕಂಡುಬಂತು. ಆದರೆ ಅಂತಿಮವಾಗಿ ಸಾಬು 12 ಅಂಕ ಗಳಿಸಿದ್ರೆ ರಾಜೇಶ್ 13 ಅಂಕ ಗಳಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರು. I feel good because I am the winner of this cyclothon. Last cyclothon also in Chandigarh I am the winner of. I am very happy. ನ್ಯಾಷನಲ್ ರೇಸ್ನ ನಂತರ ಆರೋಗ್ಯದ ಬಗ್ಗೆ ಕಾಳಜಿ ಮೂಡಿಸುವ ಅಮೆಚೂರ್ ರೈಡ್ನಲ್ಲಿ 1,382 ಸೈಕ್ಲಿಸ್ಟ್ಗಳು ಭಾಗವಹಿಸಿದ್ರು. ಕಾರ್ಪೊರೇಟ್ ರೈಡ್ನಲ್ಲಿ 1,587, ಕಿಡ್ಸ್ ರೈಡ್ನಲ್ಲಿ 962 ಪುಟಾಣಿಗಳು ಸೈಕಲ್ ಸವಾರಿ ನಡೆಸಿದ್ರು. ಇನ್ನು ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವ ಗ್ರೀನ್ ರೈಡ್ನಲ್ಲಿ 2,932 ಮಂದಿ ಭಾಗವಹಿಸಿದ್ರು. ಹೀಗೆ ಒಟ್ಟು 6,863 ಮಂದಿ ಭಾಗವಹಿಸಿ ಸೈಕಲ್ ಸವಾರಿ ನಡೆಸಿ ಖುಷಿ ಪಟ್ರು. ಪ್ರೇಕ್ಷಕರು ರೈಡ್ ನೋಡಿ ಸಂತಸ ಪಟ್ರು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮ್ ಇದು. ಮತ್ತೆ ಮತ್ತೆ ಮಾಡೋಣ ಅನ್ಸುತ್ತೆ ಅಷ್ಟೇ. ರೋಡ್ ಗಲ್ಲಿಗಳೆಲ್ಲ ಇತ್ತು, ಅದೇ ಇಲ್ಲ ಇನ್ನು ಜಾಯ್ ತರದು. It was nice. The traffic management was good. The crowd was good. I think the road could have been a little better. The nice corridor was much better as organized last year, but this time it was good too. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇವಾಗ ಎಲ್ಲರೂ ಹೆಲ್ತ್ ಕಾನ್ಶಿಯಸ್, ಸೊ ಎಲ್ಲರೂ ಈಗೆಲ್ಲ ಸೈಕಲ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಒಂದು ಹೆಲ್ತ್, ಒಂದು ಅದರಿಂದ ಯು ಕ್ಯಾನ್ ಬರ್ನ್ ಕ್ಯಾಲರೀಸ್, ಅದರಿಂದ ಗೋ ಗ್ರೀನ್ ಅಂತ ಏನ್ ಹೇಳ್ತಾರೆ, ನಿಮ್ಗೆ ಎಲ್ಲ ಪೊಲ್ಯೂಷನ್ ಕಡಿಮೆ ಮಾಡಿಬಿಟ್ಟು ವಾಯು ಮಾಲಿನ್ಯ ಎಲ್ಲ ಕಡಿಮೆ ಮಾಡೋದಕ್ಕೆ ಎಲ್ಲಾನು ಹೆಲ್ಪ್ ಆಗುತ್ತೆ. ಒಟ್ನಲ್ಲಿ ಉದ್ಯಾನ ನಗರಿಯಲ್ಲಿ 10K ಗ್ರೀನ್ ರನ್ ಹೀಗೆ ಹಲವು ಮ್ಯಾರಥಾನ್ಗಳು ನಡೆದಿರುತ್ತವೆ. ಅವುಗಳ ನಡುವೆ ಸೈಕ್ಲೋಥಾನ್ ನಡೆದಿರೋದು ಬೆಂಗಳೂರಿಗರಲ್ಲಿ ನವಚೈತನ್ಯ ಮೂಡಿಸಿದೆ. ಬೆಂಗಳೂರಿಂದ ದಾಮೋದರ್ ದೊಂಡೋಲೆ, ಸಮಯ. ವೈಟ್ಫೀಲ್ಡ್ನಲ್ಲಿ ನಡೆದ ಸೈಕ್ಲೋಥಾನ್ನಲ್ಲಿ ಹಿರಿಯರು, ಕಿರಿಯರು, ಪುಟಾಣಿಗಳು ಭಾಗವಹಿಸಿ ಎಂಜಾಯ್ ಮಾಡಿದ್ರು. ಇದೇ ವೇಳೆ ದೇಶದ ಖ್ಯಾತ ಸ್ವಿಮ್ಮರ್ ರೆಹಾನ್ ಪೂಂಚಾ, ನಟಿ ರಾಧಿಕಾ ಪಂಡಿತ್ ಆಗಮಿಸಿ ರೇಸ್ನ ಪೈಪೋಟಿಯನ್ನ ವೀಕ್ಷಿಸಿ ಖುಷಿ ಪಟ್ರು. ಸೈಕಲ್ ಸವಾರಿ ಅಂದ್ರೆ ಯಾರಿಗ್ ತಾನೇ ಇಷ್ಟವಾಗಲ್ಲ. ಬೆಂಗಳೂರಲ್ಲಿ ನಡೆದ ಸೈಕಲ್ ರೈಡ್ನಲ್ಲಿ ಪುಟಾಣಿಗಳು ಕೂಡ ಸಖತ್ ಎಂಜಾಯ್ ಮಾಡಿದ್ರು. ಭಾರತದ ಖ್ಯಾತ ಸ್ವಿಮ್ಮರ್ ರೆಹಾನ್ ಪೂಂಚಾ ಹಾಗೂ ನಟಿ ರಾಧಿಕಾ ಪಂಡಿತ್ ಸಹ ಸೈಕ್ಲೋಥಾನ್ ಜಾತ್ರೆಯಲ್ಲಿ ಭಾಗವಹಿಸಿದ್ರು. First of all, it is promoting cycling as a sport where we have more than 5,000 participants, and from these 5,000 we may get one national champion or even an international medalist. So the cyclothon is doing a lot for promoting the cycling as a sport. LG ಅಂತ ಒಂದು ನಂಬರ್ 1 ಕಂಪನಿ ಸೊಸೈಟಿಗೋಸ್ಕರ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ನಾನು ಕೂಡ ಕಾಂಟ್ರಿಬ್ಯೂಷನ್ ಅಲ್ಲಿ ಸೇರ್ಪಡ್ತಾ ಇದ್ದೀನಿ ಒಂದು ಎನ್ವೈರನ್ಮೆಂಟ್ಗೆ. ಸೊ ಹಾಗಾಗಿ ಸೈಕ್ಲೋಥಾನ್ ಮಾಡ್ತಾ ಇದ್ದೀನಿ. ಇವರ ಜೊತೆ ಸೈಕಲ್ ಸವಾರರಲ್ಲಿ ಓರ್ವ ಪ್ರತಿಭಾನ್ವಿತ ಸೈಕ್ಲಿಸ್ಟ್ ಕೂಡ ಭಾಗವಹಿಸಿದ. ಈತನ ಹೆಸರು ಮಣಿಕಂಠ. ಮೂಲತಃ ತಮಿಳುನಾಡಿನವರಾದ ಇವರು ಸತತ 74 ಕಿಲೋಮೀಟರ್ಗಳನ್ನ 3 ಸೈಕಲ್ಗಳಲ್ಲಿ ಕ್ರಮಿಸಿದ್ರು. ಈ ಮೂಲಕ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನಲ್ಲೂ ತನ್ನ ಹೆಸರಿನ ಅಚ್ಚೊತ್ತಿದ್ರು. ಗಿನ್ನಿಸ್ ದಾಖಲೆಯತ್ತ ಈಗ ಮಣಿಕಂಠ ಚಿತ್ತ ನೆಟ್ಟಿದ್ದಾರೆ. 2008 में 1 साथ 3 साइकिल चला करके
74 किलोमीटर चलाया था। 4 आवर्स 39 मिनट पे रिकॉर्ड बनाया था मैंने। तो तमिलनाडु में तिरुनेलवेली डिस्ट्रिक्ट है, कड़नल्लूर टू तिरुनेलवेली हेडक्वार्टर तक वो रिकॉर्ड बना। लिंक अप का रिकॉर्ड में नाम दे चुका है। मेरा एम था। ಹೀಗೆ ಸೈಕ್ಲಿಂಗ್ನಲ್ಲಿ ಮಹಿಳೆಯರು ಪುರುಷರಿಗೆ ಸವಾಲೊಡ್ಡುವಂತೆ ಭಾಗವಹಿಸಿದ್ರು. ತಾವೇನು ಕಮ್ಮಿ ಇಲ್ಲ ಅಂತ ತೋರಿಸ್ಕೊಟ್ರು. ಒಟ್ನಲ್ಲಿ ನಗರದ ಆರೋಗ್ಯ, ಪರಿಸರವನ್ನ ಉಳಿಸೋ ಕಾಳಜಿ ಹೀಗಾದ್ರೂ ಮೂಡ್ಲಿ ಅನ್ನೋದು ನಮ್ಮ ಆಶಯವಾಗಿದೆ. ಬೆಂಗಳೂರಿಂದ ದಾಮೋದರ್ ದೊಂಡೋಲೆ, ಸಮಯ.